ಅರಮನೆ ನಗರಿ ಮೈಸೂರಿನಲ್ಲಿ ಮಾಗಿ ಉತ್ಸವಕ್ಕೆ ಭರದಿಂದ ಸಿದ್ಧತೆ ಸಾಗ್ತಾ ಇರುವಂಥದ್ದು. ಏನು ಡಿಸೆಂಬರ್ 22ರಿಂದ ಮಾಗಿ ಉತ್ಸವದ ರಂಗು ಮೇಳೈಸಲಿದ್ದು ಅಂಬವಿಲಾಸ ಅರಮನೆ ಆವರಣದಲ್ಲಿ ಮಾಗಿ ಉತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ತಯಾರಿ ನಡೀತಾ ಇದ್ದು ಫಲಪುಷ್ಪ ಪ್ರದರ್ಶನ ಸಿದ್ಧತೆಯಲ್ಲಿ ಕಾರ್ಮಿಕರು ತೊಡಗಿದ್ದಾರೆ. ಅರಮನೆ ಅಂಗಳದಲ್ಲಿ ಸೋಮನಾಥಪುರ ದೇಗುಲ ಅರಳಲಿದೆ. ವಿವಿಧ ಪುಷ್ಪಗಳಿಂದ ವಿಭಿನ್ನ ಆಕೃತಿಗಳು ಮೂಡಿ ಬರಲಿರುವಂಥದ್ದು. ಇದರೊಂದಿಗೆ ಬೊಂಬೆ ಪ್ರದರ್ಶನ ಇತಿಹಾಸದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗುತ್ತೆ. ಏನು ಅರಮನೆ ನಗರಿ ಮೈಸೂರಿನಲ್ಲಿ ಮಾಗಿ ಉತ್ಸವಕ್ಕೆ ತಯಾರಿ ನಡೀತಾ ಇದ್ದು ಡಿಸೆಂಬರ್ 22ರಿಂದ ಮಾಗಿ ಉತ್ಸವದ ರಂಗು ಮೇಳೈಸಲಿದೆ. ಅಂಬವಿಲಾಸ ಅರಮನೆ ಆವರಣದಲ್ಲಿ ಮಾಗಿ ಉತ್ಸವಕ್ಕೆ ಸಿದ್ಧತೆ ನಡೀತಾ ಇದ್ದು ಅರಮನೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಫಲಪುಷ್ಪ ಪ್ರದರ್ಶನ ಸಿದ್ಧತೆಯಲ್ಲಿ ಕಾರ್ಮಿಕರು ತೊಡಗಿದ್ದು ಅರಮನೆ ಅಂಗಳದಲ್ಲಿ ಸೋಮನಾಥಪುರ ದೇಗುಲ ಅರಳಲಿದೆ. ವಿವಿಧ ಫಲಪುಷ್ಪಗಳಿಂದ ವಿಭಿನ್ನ ಆಕೃತಿಗಳು ಮೂಡಿಬರಲಿದ್ದು ಇದರೊಂದಿಗೆ ಬೊಂಬೆ ಪ್ರದರ್ಶನ ಇತಿಹಾಸದ ಬಗ್ಗೆ ಮಾಹಿತಿ ಕೂಡ ನೀಡಲಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಯಶಸ್ ಮಾವತಿರು ಸ್ಥಳದಿಂದ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ. ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ದಸರಾ ನಂತರ ಅರಮನೆ ಮುಂಭಾಗ ಮತ್ತೆ ಸಾಂಸ್ಕೃತಿಕ ಮೇಳಕ್ಕೆ ಅರಮನೆ ಆವರಣ ಸಜ್ಜಾಗ್ತಾ ಇದೆ ಅಂತ ಹೇಳ್ಬೋದು. ದಸರಾ ನಂತರ ಸಾಕಷ್ಟು ರೀತಿಯಾದಂತಹ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಹೀಗಾಗಿ ಸಾಕಷ್ಟು ಜನ ಪ್ರವಾಸಿಗರು ಈ ಒಂದು ಚಳಿಗಾಲದಲ್ಲಿ ಅಥವಾ ಕ್ರಿಸ್ಮಸ್ ರಜೆಯ ಕಾಲದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಜನರು ಮೈಸೂರಿಗೆ ಆಗಮಿಸ್ತಾರೆ. ಹೀಗಾಗಿ ಅವರಿಗೆ ಒಂದು ರೀತಿಯಾದಂತಹ ಮನೋರಂಜನೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಪ್ರವಾಸೋದ್ಯಮ ಇಲಾಖೆ ಹಾಗೂ ಮೈಸೂರು ಅರಮನೆ ಮಂಡಳಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರು ಅರಮನೆಯ ಮುಂಭಾಗ ಅಂದರೆ ಅಂಬಾವಿಲಾಸ ಅರಮನೆಯ ಮುಂಭಾಗ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡ್ತಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿನ್ಯಾಸದ ಹೂಗಳಿಂದ ವಿವಿಧ ಆಕೃತಿಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ವಾಡಿಕೆ. ಹೀಗಾಗಿ ಈ ಬಾರಿ ವಿಶ್ವ ಪ್ರಸಿದ್ಧ ಆಗಿರುವಂತಹ ಯುನೆಸ್ಕೋಯಿಂದ ಮಾನ್ಯತೆ ಪಡೆದಿರುವಂತಹ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಸೋಮನಾಥಪುರದ ದೇವಾಲಯದ ಆಕೃತಿಯನ್ನು ಹೋಲುವಂತಹ ಒಂದು ದೊಡ್ಡ ಮಟ್ಟದ ಆಕೃತಿಯ ತಯಾರಿಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕುಶಲಕರ್ಮಿಗಳು ಕೂಡ ತಮ್ಮ ಆಕೃತಿಗಳನ್ನ ಈಗಾಗಲೇ ರೆಡಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ವಿವಿಧ ಕಾಮಗಾರಿಗಳು ವಿವಿಧ ಕೆಲಸಗಳು ಕೂಡ ನಡೀತಾ ಇದೆ. ಇದರ ಜೊತೆ ಮೈಸೂರು ಅರಮನೆ ಮುಂಭಾಗ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದ ರೀತಿಯಲ್ಲಿ ಒಂದು ದೊಡ್ಡ ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ 3 ದಿನಗಳ ಕಾಲ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ಹೀಗಾಗಿ ಇಲ್ಲಿ ಸಾಕಷ್ಟು ಜನರನ್ನು ಮನಸೆಳೆಯತಕ್ಕಂಥದ್ದು ಫಲಪುಷ್ಪ ಪ್ರದರ್ಶನ. ಹೀಗಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಈಗಾಗಲೇ ಅರಮನೆಯ ಮಂಡಳಿಯ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಸಾಕಷ್ಟು ಕಸರತ್ತನ್ನು ಮಾಡಿದ್ದಾರೆ. ಹಾಗೂ ಕಳೆದ 2-3 ತಿಂಗಳಿಂದಲೂ ಕೂಡ ವಿವಿಧ ಜಾತಿಯ ಹೂಗಳನ್ನು ಬೆಳೆಯುವಂಥ ನಿಟ್ಟಿನಲ್ಲಿ ಅಥವಾ ವಿವಿಧ ವಿನ್ಯಾಸಗಳಲ್ಲಿ ಹೂಗಳನ್ನು ಜೋಡಿಸ್ತಕ್ಕಂಥದ್ದು, ಸಾಕಷ್ಟು ರೀತಿಯಾದ ಆರ್ಕಿಡ್ ಇರ್ಬೋದು ಅಥವಾ ಡೇರಾ ಇರ್ಬೋದು, ಹೀಗೆ ಅನೇಕ ಜಾತಿಯ ಹೂಗಳನ್ನು ಕೂಡ ಈಗಾಗಲೇ ತಯಾರನ್ನು ಮಾಡಲಾಗಿದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕೃತಿಗಳನ್ನು ಈಗಾಗಲೇ ಕಬ್ಬಿಣದಲ್ಲಿ ಆಕೃತಿಗಳನ್ನ ಮಾಡಿದರೆ ಇದಕ್ಕೆ ಹೂಗಳನ್ನು ಕೂಡ ಜೋಡಿಸುವಂತಹ ಕೆಲಸ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುತ್ತೆ. ಹೀಗಾಗಿ 22ನೇ ತಾರೀಕು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಇದೆ. ಹೀಗಾಗಿ ಹಲವಾರು ಸಿದ್ಧತೆಗಳನ್ನು ಕೂಡ ಅರಮನೆ ಮಂಡಳಿ ಮಾಡ್ಕೋತಾ ಇರ್ತಕ್ಕಂಥದ್ದು. ಹಾಗೂ ಇದರ ಜೊತೆ ಸಾಕಷ್ಟು ಮನಸೆಳೆಯತಕ್ಕಂಥದ್ದು
ಬೊಂಬೆ ಪ್ರದರ್ಶನ ಹಾಗೂ ವಿವಿಧ ಸಾಂಸ್ಕೃತಿಕ ಪ್ರದರ್ಶನ, ಹೀಗೆ ಅನೇಕ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಕೂಡ ಈಗಾಗಲೇ ಆಯೋಜನೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಹಾಗೂ ಸೋಮನಾಥ ದೇವಾಲಯದ ಆಕೃತಿಯನ್ನು ಹೋಲುವಂತಹ ಒಂದು ಸ್ಟ್ಯಾಂಡ್ಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೂ ಕರ್ನಾಟಕ ನಾಮಕರಣ ಆಗಿ ಸುವರ್ಣ ಮಹೋತ್ಸವ ಏನಾಯಿತು, ಹೀಗಾಗಿ ಆ ಒಂದು ದೃಷ್ಟಿಯಿಂದನೂ ಕೂಡ ಅದರ ಆಕೃತಿ ಇರ್ಬೋದು ಅಥವಾ ಚಂದ್ರಯಾನ ಇರ್ಬೋದು, ಹೀಗೆ ಅನೇಕ, ಆಮೇಲೆ ಪ್ರಣಾಂಜಲ್ ಅವರ ಹುತಾತ್ಮ ಏನಾಯಿತು ಈಗ ಅವರ ಆಕೃತಿ ಇರ್ಬೋದು, ಹೀಗೆ ಅನೇಕವಾದಂತಹ ಒಂದು ಆಕೃತಿಗಳನ್ನು ಅಥವಾ ಬರುವಂತಹ ಮಕ್ಕಳು ಹಾಗೂ ಪ್ರವಾಸಿಗರಿಗೆ ಸೆಳೆಯುವಂಥ ನಿಟ್ಟಿನಲ್ಲಿ, ಅವರಿಗೆ ಆಕರ್ಷಣೆ ಆಗುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳಾಗಿದೆ. ಈ ನಿಟ್ಟಿನಲ್ಲಿ ಏನು ಮೈಸೂರಿನ ಅರಮನೆ ಆವರಣ ಏನು ಸಂಪೂರ್ಣವಾಗಿ ನವ ಮಧುಮಣಗಿತ್ತಿಯಂತೆ ತಯಾರಾಗುವುದಕ್ಕೆ ನಿಂತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ನ್ಯೂಸ್ ಕನ್ನಡ, ಮೈಸೂರು.